ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮ್ಮ ಜೊತೆ ಒಂದು ಇನ್ಸ್ಟೆಂಟ್ ಆಗಿ ಮೈದಾ ಅಥವಾ ಹಾಲಿನ ಪೌಡ್ರು ಏನನ್ನು ಉಪಯೋಗಿಸದೆ 1 ಕಪ್ ಚಿರೋಟಿ ರವೆನ ಉಪಯೋಗಿಸ್ಕೊಂಡು ಈ ರೀತಿ ಟೇಸ್ಟಿಯಾಗಿರ್ತಕ್ಕಂಥ ಗುಲಾಬ್ ಜಾಮೂನ್ನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಜಾಮೂನ್ ಮಾಡೋದಕ್ಕೆ ಜಾಮೂನ್ ಪೌಡ್ರೇ ಬೇಕು ಅಥವಾ ಕೋವಾನೇ ಬೇಕು ಅಂತ ಏನಿಲ್ಲ. ರವೆನೂ ಕೂಡ ಉಪಯೋಗಿಸಿ ಈ ರೀತಿ ಟೇಸ್ಟಿಯಾಗಿರ್ತಕ್ಕಂಥ ಒಂದು ಜಾಮೂನ್ನ ಇನ್ಸ್ಟೆಂಟಾಗಿ ಮಾಡ್ಕೊಬೋದು. ಹಾಗೆಯೇ ಇದ್ರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಇದು ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ಮಾಡೋದಕ್ಕೆ ಮೊದಲನೇದಾಗಿ ನಾವಿಲ್ಲಿ ಒಂದು ಸ್ವಲ್ಪ ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ 1 ಕಪ್ ಸಕ್ಕರೆಗೆ 1 ಕಪ್ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸಕ್ಕರೆ ಎಲ್ಲ ಕ್ಲೀನಾಗಿ ಇದು ಕರಗಬೇಕಾಗುತ್ತೆ. ಇದಕ್ಕೆ ನೀವು ಮೆಷರ್ಮೆಂಟ್ ಅಂದರೆ 1 ಕಪ್ಪಿಗೆ 1 ಕಪ್ ಅಷ್ಟು ನೀರು ನೋಡಿ. ಈ ರೀತಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಾದ್ಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಕೂಡ ಹಾಕ್ಕೊಳ್ಳೋಣ. ಇದಕ್ಕೆ ನಿಮ್ಮ ಹತ್ರ ರೋಸ್ ವಾಟರ್ ಇದ್ದರೆ ಅದನ್ನು ಕೂಡ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಯೂಸ್ ಮಾಡ್ಬೋದು. ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ನಿಂಬೆ ಹಣ್ಣಿನ ಜ್ಯೂಸ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ನಿಂಬೆ ಹಣ್ಣಿನ ಜ್ಯೂಸ್ನ ಯೂಸ್ ಮಾಡೋದ್ರಿಂದ ಸಕ್ಕರೆ ಪಾಕ ಕೂಡ ತುಂಬ ಬೇಗ ಗಟ್ಟಿ ಆಗೋದಿಲ್ಲ. ಹಾಗೆಯೇ ಜಾಮೂನ್ ಮೇಲೆ ಹಾಕಿದಾಗ ಅದರದ್ದು ಶೈನಿಂಗ್ ಕೂಡ ಹಾಗೇನೇ ಇರುತ್ತೆ. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ 1 ಕಪ್ ಅಷ್ಟು ಚಿರೋಟಿ ರವೆನ ತೊಗೊತಾ ಇದ್ದೀನಿ. ಇದನ್ನು ಒಂದು 2-3 ನಿಮಿಷ ಒಂದು ಕಡಿಮೆ ಉರಿನಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಹುರಿಯೋದೇನು ಬೇಡ, ಅದು ಕೆಂಪಗೂ ಕೂಡ ಆಗಬಾರ್ದು. ನೋಡಿ, ಒಂದು 2-3 ನಿಮಿಷ ಈ ರೀತಿ ಹುರಿದಾದ್ಮೇಲೆ ಈಗ ನಾನು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ನಾನಿಲ್ಲಿ ಒಂದು 2 ಕಪ್ ಅಷ್ಟು ಹಾಲನ್ನ ಹಾಕ್ತಾ ಇದ್ದೀನಿ. ಹಾಲನ್ನ ನಾವು ಮುಂಚೆನೇ ಕಾಯಿಸಿ ಆರಿಸಿಟ್ಕೊಂಡಿದ್ದೀವಿ. ಆ ರೀತಿ ಹಾಲನ್ನು ಹಾಕೊಬೇಕಾಗುತ್ತೆ. ನೋಡಿಕೊಂಡು ನೀವು ಒಂದು ಸ್ವಲ್ಪ ಏನಾದರೂ ಹಾಲು ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು. ನೋಡಿ, ಈ ರೀತಿ ಹಾಲನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಯಾವುದೇ ರೀತಿ ಗಂಟು ಆಗದೆ ರೀತಿಯಲ್ಲಿ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ಅಥವಾ ಇನ್ನೂ ಸ್ವಲ್ಪ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ಪೂನ್ ಕೂಡ ಹಾಕೊಬೋದು. ಈ ರೀತಿ ತುಪ್ಪ ಹಾಕಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆನ ಇದ್ರ ಮೇಲೆ ಮುಚ್ಚಿ ಚೆನ್ನಾಗಿ ಇದನ್ನು ಒಂದು 2-3 ನಿಮಿಷದ ಕಾಲ ರವೆ ಎಲ್ಲ ಚೆನ್ನಾಗಿ ಅರಳೋದಕ್ಕೆ ಅಂತ ಹೇಳಿ ಬಿಡಬೇಕಾಗುತ್ತೆ. ನೋಡಿ, ಈ ರೀತಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಗಂಟು ಇಲ್ಲದೆ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದ್ರ ಮೇಲೆ ಒಂದು ತಟ್ಟೆನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಹಾಗೇನೆ ಬಿಟ್ಟರೆ ಸಾಕಾಗುತ್ತೆ. ನೋಡಿ, ಒಂದು 2 ನಿಮಿಷ ಬಿಟ್ಟಾದ್ಮೇಲೆ ಇದನ್ನು ಬೇರೆ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಈ ಹಿಟ್ಟನ್ನು ಚೆನ್ನಾಗಿ ನಾವು ನಾದ್ಕೊಬೇಕು. ರವೆನ ನೋಡಿ, ಒಂದು 5 ನಿಮಿಷನಾದರೂ ಈ ಹಿಟ್ಟನ್ನು ಚೆನ್ನಾಗಿ ನಾವು ನಾದ್ಕೊಂಡು ಮಾಡ್ಕೊಬೇಕಾಗುತ್ತೆ. ನೋಡಿ, ಇದು ನಾವು ಎಷ್ಟು ಇದನ್ನು ಮಾಡಿಕೊಂಡ್ರೆ ನೋಡಿ ಈ ರೀತಿ ತುಂಬ ಸಾಫ್ಟ್ ಆಗುತ್ತೆ. ಈಗ ಇದನ್ನು ನಾವು ಜಾಮೂನ್ ಉಂಡೆಗಳನ್ನಾಗಿ ಮಾಡ್ಕೊಬೇಕು. ನಿಮಗೆ ಯಾವ ಸೈಜಿಗೆ ಬೇಕು ಅಂತ ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಎಲ್ಲೂ ಕೂಡ ಬಿರುಗ್ಬಿಟ್ಟಿಲ್ಲ. ನೋಡಿ, ಅದೇ ರೀತಿಯಲ್ಲಿ ಎಲ್ಲ ಇದನ್ನು ಕೂಡ ಚೆನ್ನಾಗಿ ನಾವು ಉಂಡೆಗಳನ್ನ ಮಾಡ್ಕೊಬೇಕಾಗುತ್ತೆ. ನೀವು ಸ್ವಲ್ಪ ದಪ್ಪ ಬೇಕು ಅಂದರೂ ಕೂಡ ದಪ್ಪ ಮಾಡ್ಕೊಬೋದು. ಹಾಗೆಯೇ ಬೇಡ ಅಂತ ಹೇಳಿದ್ರೆ ಸ್ವಲ್ಪ ಸಣ್ಣಗೂ ಕೂಡ ಮಾಡ್ಕೊಬೋದು. ಇದಕ್ಕೆ ನೀವು ಕೇಸರಿ ದಳ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಯಾವುದೇ ರೀತಿ ಫುಡ್ ಕಲರ್ ಆಗಲಿ ಅಥವಾ ಕೇಸರಿನೂ ಕೂಡ ನಾನು ಯೂಸ್ ಮಾಡಿಲ್ಲ. ಇದಕ್ಕೆ ಬರೀ ಸಕ್ಕರೆ ಪಾಕಕ್ಕೆ ನಾನು ಏಲಕ್ಕಿ ಪೌಡ್ರ್ ಮಾತ್ರನೇ ನಾನು ಬಳಸಿರೋದು. ಈ ರೀತಿಯಾಗಿ ನಾವು ಎಲ್ಲ ಇದನ್ನು ಕೂಡ ನಾವು ಉಂಡೆಗಳನ್ನಾಗಿ ಮಾಡಿಟ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ಉಂಡೆಗಳನ್ನಾಗಿ ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋದಕ್ಕೆ ನೋಡೋಣ. ಇದಕ್ಕೆ ನೀವು ಫ್ರೈ ಮಾಡೋದಕ್ಕೆ ಬೇಕಿದ್ರೆ ತುಪ್ಪನೂ ಕೂಡ ಯೂಸ್ ಮಾಡ್ಬೋದು. ತುಪ್ಪಕ್ಕಿಂತ ಎಣ್ಣೆನಲ್ಲೇ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಎಣ್ಣೆ ಎಲ್ಲ ಕಾಯ್ದಾದ್ಮೇಲೆ ಈ ರೀತಿ ಎಲ್ಲ ಜಾಮೂನ್ಗಳನ್ನ ಹಾಕಿ ಒಂದು ಸ್ವಲ್ಪ ಹೊತ್ತು ಒಂದು ಮೀಡಿಯಂ ಫ್ಲೇಮು ಅಥವಾ ತುಂಬ ಲೋ ಫ್ಲೇಮಲ್ಲೇ ಕೂಡ ಇದನ್ನು ನಾವು ಬೇಯಿಸ್ಕೊಬೇಕಾಗುತ್ತೆ. ಇದು ಮಾಮೂಲಿ ನಾವು ಜಾಮೂನ್ ಹಿಟ್ಟಿಗಿಂತ ಇದು ಸ್ವಲ್ಪ ಬೇಯೋದು ಸ್ವಲ್ಪ ನಿಧಾನ ಆಗೋದ್ರಿಂದ ಸ್ವಲ್ಪ ನಿಧಾನವಾಗಿಯೇ ಇದನ್ನು ಚೆನ್ನಾಗಿ ನಾವು ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ಎಲ್ಲನೂ ಕೂಡ ಬೇಯಿಸ್ಕೊಂಡಾದ್ಮೇಲೆ ನಾವು ಏನು ಸಕ್ಕರೆ ಪಾಕ ಮಾಡಿ ಇಟ್ಕೊಂಡಿದ್ವಲ್ಲ ಅದರೊಳಗಡೆ ಇದನ್ನು ಹಾಕಬೇಕಾಗುತ್ತೆ. ಇದು ಸ್ವಲ್ಪ ನೆನೆಯೋದಕ್ಕೆ ಟೈಮ್ ತಗೊಳುತ್ತೆ. ನಾವು ರೆಗ್ಯುಲರಾಗಿ ನಾವು ಮಾಡ್ತೀವಲ್ಲ ಜಾಮೂನ್ ಪೌಡ್ರ್ನಲ್ಲಿ ಮಾಡ್ತೀವಲ್ಲ ಅದಾದರೆ ಸ್ವಲ್ಪ ಬೇಗನೆ ಕೂಡ ನಾವು ಇದು ಬೇಗ ನೆನೆಯುತ್ತೆ. ಆದರೆ ಇದು ಸ್ವಲ್ಪ ರವೆನಲ್ಲಿ ಮಾಡಿರೋದ್ರಿಂದ ಇದು ಸ್ವಲ್ಪ ನೆನೆಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇದನ್ನು ನಾವು ಅಟ್ಲೀಸ್ಟ್ ಒಂದು 1 ಅವರ್ ಆದರೂ ಕೂಡ ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ನಾವು ಇದನ್ನು ನೆನೆಸ್ಬೇಕಾಗುತ್ತೆ. ನೋಡಿ, ಅದೇ ರೀತಿಯಲ್ಲಿ ನಾನು 2 ಬ್ಯಾಚ್ನಲ್ಲಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ. ಈ ರೀತಿ ಒಂದು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕೂಡ ಫ್ರೈ ಮಾಡಿಕೊಂಡು ಇದನ್ನು ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡು 1 ಗಂಟೆನಾದರೂ ಇದನ್ನು ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಈ ರೀತಿ ಒಂದು ಇನ್ಸ್ಟೆಂಟಾಗಿ ಒಂದು ಗುಲಾಬ್ ಜಾಮೂನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು.